ಇಲ್ಲ ರೆಡಿ ಮಾಡಿ ಮರಕೋತಿ ಆಡ್ತೈತಿ. ಮರಕೋತಿ ಕೋತಿ ಮಂಗಣ್ಣಗೆ ಒಂದು ಬಾಲ್ಯ ಇಲ್ಲ ಅಷ್ಟೇ ಅಲ್ಲ ಬಿಡ. ಕುಯ್ಯೋ ನೋಡಿ ಇಲ್ಲಿ ಫುಲ್ಲು ಸುಸ್ತಾನು ಕುಸ್ತೋಗ್ಬಿಟ್ಟೈತೆ. ಅವತ್ತು ಇದು ನವಗ್ರಹದ್ದು ಮತ್ತು ಮುಂಗಾರು ಮಳೆ ಸೀನು ಇಲ್ಲೇ ಅಲ್ವಾ ಶೂಟ್ ಆಗಿರೋದು. ಪುಟ ಊರಿಂದ ಏನೇನು ತಂದಿದ್ದೀರಾ? ಏನೇನು? ಹಾಂ, ಬಾಳೆಹಣ್ಣು. ಆಮೇಲೆ ಹಾಂ, ಒಂದು ಗೊನೆ ತಂದಿದ್ದೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನಾನು ಬಂದು ಇವತ್ತು ಎಲ್ಲಿದ್ದೀನಪ್ಪ ಅಂತ ಹೇಳಿದರೆ ನಮ್ಮ ಅಮ್ಮರ ಮನೇಲಿದ್ದೀನಿ. ಊರಿಗೆ ಬಂದಿದ್ವಿ ಮೊನ್ನೆ, ಅಮ್ಮರ ಮನೇಲಿದ್ದೀನಿ. ನಾನಂತೂ ಅಟ್ಲೀಸ್ಟ್ ಒಂದು 2 ಮಂತ್ಗೊಂದ್ಸಲ ನಾನು ಬರ್ತಾನೆ ಇರ್ತೀನಿ ಮಕ್ಳನ್ನ ಕರ್ಕೊಂಡು. ಯಾಕಂದರೆ ಅಲ್ಲಿ ಮಕ್ಕಳು ಒಳಗಡೆ ಕೂಡ್ಕೊಂಡು ಸ್ಕೂಲಿಂದ ಬಂತಂದರೆ ಒಳಗಡೆ ಕೂಡಿ ಬಾಗಿಲು ಹಾಕ್ಕೊಳ್ಳೋದು. ಮತ್ತು ಹೊರಗಡೆ ಎಲ್ಲೂ ಆಟಾಡೋಕ್ಕೆ ಜಾಸ್ತಿ ಹೊತ್ತು ಬಿಡೋದಕ್ಕೆ ಆಗಲ್ಲ ಅವ್ರಿಗೆ. ಟಿ ವಿ ಆಯಿತು, ಫೋನ್ ಆಯಿತು. ಹೊರಗಡೆ ಬಂದರೆ ಒಂದು ಸ್ವಲ್ಪ ವಾಕಿಂಗ್ ಅದು ಇದು ಕರ್ಕೊಂಡೋಗಿ ಬಂದರೆ ಮುಗೀತು. ಮತ್ತೇನು ಒಳಗಡೆ ಕೂಡ ಹಾಕ್ಕೊಳ್ಳೋದು ಅಷ್ಟೇ. ಅವ್ರಿಗೆ ಫ್ರೀಡಮ್ಮಾಗಿ ಆಟಾಡೋಕ್ಕೆ ಸಿಟಿ ಒಳಗಡೆ ಅಂತೂ ಬಿಡೋದಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು 2 ಮಂತ್ಸ್ಗೊಂದ್ಸಲ ಅಥವಾ ರಜೆ ಯಾವಾಗಾದರೂ ಸಿಕ್ಕಿದರೆ ನಮ್ಮನೆಯವ್ರಿಗೇನಾದರೂ 1 ದಿನ 2 ದಿನ ರಜೆ ಏನಾದರೂ ಸಿಕ್ಕಿದರೆ ಊರಿಗೆ ಕರ್ಕೊಬಂದು 1 2 ದಿನ ಮಕ್ಳ ಜೊತೆ ಆಟ ಆಡಿಸ್ಕೊಂಡು ಇಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಇದ್ದು ಹೋದಂಗೆ ಆಗುತ್ತೆ ಅಂತೇಳಿ ಕರ್ಕೊಬರ್ತಾ ಇರ್ತೀನಿ. ನೋಡೋಣ ಬನ್ನಿ ನಮ್ಮ ಮಕ್ಕಳು ಊರಲ್ಲಿ ಯಾವ್ಯಾವ ಥರ ಇರ್ತಾರೆ ಅಂತೇಳಿ ತೋರಿಸ್ತೀನಿ ನಿಮಗೆ, ಏನು ಮಾಡ್ತಿದ್ದಾರೆ ಅಂತ. ಎಲ್ಲ ರೆಡಿ ಮಾಡ್ಕೊಂಡು ಹೊಡ್ತೈತಿ. ಹಚ್ಚಿತ್ತ ಮಗನೇ, ಹೇಳರಾಣಿ ಮೇಲೆ ಹೋಗು ನೀನು. ಇವನನ್ನು ನೋಡಿ ಇಲ್ಲಿ ಕಾಫಿ ಬೇಳೆ ಒಳಗೆ ಸೈಕಲ್ ಹೊಡಿತಾವ್ನಿ. ಗುದ್ದು ತಂಬಿ ಗುದ್ದು ಹೇಳ್ತೀನಿ. ಅವನು ಎದ್ರಲ್ಲ ಬಿಡು, ಹೇಳ ತಂಬೆ ಅದೆಲ್ಲ ಹೇಳ್ತಾನ ತಂಬಿ ಎದ್ದಳುವ. ಸೊ ಮಕ್ಕಳು ಇಲ್ಲೇ ಮನೆ ಹತ್ರ ಆಟ ಆಡ್ಕೊಂಡಿದ್ದಾರೆ. ನಾವಿವಾಗ ಈ ಥರ ರೆಡಿಯಾಗಿ ತೋಟಕ್ಕೆ ಹೋಗ್ತಾ ಇದ್ದೇವೆ. ಕಾಫಿ ತೋಟಕ್ಕೆ ಕಾಫಿ ಹಣ್ಣು ಕುಯ್ಯೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಕಾಫಿ ಹಣ್ಣು ತೋರಿಸ್ತೀನಿ ನಮ್ಮ ತೋಟ ಸ್ವಲ್ಪ. ನೋಡಿ ಹಿಂಗೆ ತೋಟದ ಮಧ್ಯದಲ್ಲೆಲ್ಲ ಬೇಲಿ ಸೈಡಲ್ಲಿ ಗಿಡಗಳನ್ನ ನೆಟ್ಕೊಂಡಿದ್ದಾರೆ ನಮ್ಮಮ್ಮವರು. ಸೊ ನೋಡ್ತಾ ಇರ್ಬೋದು ನೀವು, ದಾಸವಾಳ, ಗುಲಾಬಿ, ಕನಕಾಂಬ್ರ ಹೀಗೆ. ಬನ್ನಿ ನೋಡೋಣ, ತೋಟದೊಳಗೆ ಹೋಗೋಣ. ನಡಿವಾ ನೋಡಿ, ನನ್ನ ಮಗನೂ ಬತ್ತಾವನೆ ಕಾಫಿ ಹಣ್ಣು ಕುಯ್ಯೋಕ್ಕೆ. ಕೈ ತೋರಿಸು ಮಗನೇ ನಿಂದು. ಈ ಥರ ಗೆಟಪ್ಪಲ್ಲಿ ಬತ್ತಾವನೆ ಟೋಪಿ ಹಾಕ್ಕೊಂಡು. ಬಾ ಅಲ್ಲಿ ಗಿಡದೊಳಗೆ ಜೋಕಾಲಿ ಆಡುವಂತೆ ಬಾ. ಏನು ಆಟ ಆಡಲ್ವಾ? ಮತ್ತೆ ಏನು ಮಾಡ್ತೀಯಾ? ಹೊಣ್ಣೆ ಸಿಗ್ತೀಯಾ? ಏಕೆ ಕೊಡ್ತೀನಿ ಬಾ. ಇಲ್ಲಿ ಇಲ್ವಾ? ಇಲ್ಲಿ ಇದು ನಮ್ಮ ಹಳೇ ಬಾವಿ, ಎಲ್ಲ ಬಿದೋಗಿದೆ. ಪುಟ, ನಾವು ಮುಂಚೆ ಎಲ್ಲ ಈ ಬಾವಿಲೇ ನೀರು ಸೇದಿ ಹಗ್ಗ ಹಾಕಿ ನೀರು ಸೇದ್ಕೊಂಡು ತಗೊಂಡು ಹೋಗ್ತಾ ಇದ್ವಿ ಮಗನೆ ಕುಡಿಯೋಕ್ಕೆ.
ಬನ್ನಿ ಇವಾಗ ಅಲ್ಲಿ ತೋಟದೊಳಗೆ ಹೋಗೋಣ ಬಾ. ನುಗ್ಗಲ್ಲಿ ತಾತನ ಕೂಗು ಎಲ್ಲೈತಿ ನಡಿ, ಇಲ್ಲಿ ನಡಿ, ಇಲ್ಲಿ ರೋಡಲ್ಲಿ ಇದೇ ನಮ್ಮ ತೋಟ ನೋಡಿ. ಇದು ಮೆಣಸು. ಹಾಂ ನಮ್ಮ ರಕ್ಷಿ ನೋಡಿ ಇಲ್ಲಿ ಅನ್ಕೊಯ್ತಾವಳೆ. ಹಾಯ್ ಮಾಡ ರಕ್ಷಿ. ಮರಕೋತಿ ಆಡ್ತೈತಿ, ಮರಕೋತಿ. ಕೋತಿ ಮಂಗಣ್ಣಗೆ ಒಂದು ಬಾಲ್ಯ ಇಲ್ಲ ಅಷ್ಟೇ ಅಲ್ಲ ಬಿಡ. ಹತ್ತು 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 ಕುಯ್ಯು. ಬೀಳಲ್ಲ ಈಗ. ಹಣ್ಣು ಕುಯ್ಯು ಒಂದೆರಡು. ನಮ್ಮ ಪುಟ್ಟಣ್ಣ ಮರದ ಮೇಲೆ ಹತ್ತು ಹಣ್ಣು ಕುಯ್ದೈತೆ. ಅಯ್ಯೋ ಗಲ್ಲಿ ಕಪ್ಪಿ ಬಾಯಿಗೆ ಹಾಕತ್ತು. ಅಲ್ಲೇ ಅಲ್ಲಿಗೆ. ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಅಪ್ಪಾಜಿ ಬಿಟ್ಕೊಡಕ್ಕೆ ಬರ್ತಾಯಿದ್ದಾರೆ. ಎಷ್ಟು ಬೇಗ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಾವೊಂದು 2 ದಿನ ಇದ್ದು ಬರೋಣ ಅಂತೇಳಿ ಬಂದ್ವಿ. ಬಟ್ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇವಾಗ ಊರಿಗೆ ಹೋಗ್ತಾಯಿದ್ದೀವಿ. ಅಪ್ಪಾಜಿ ಕಳ್ಸಕ್ಕಂತ ಬರ್ತಿದ್ದಾರೆ. ನಮ್ಮಮ್ಮ ಬೇಜಾರು. ಬಂದ್ವಿ ಚನ್ನರಾಯಪಟ್ಟಣಕ್ಕೆ ಊರಿಂದ. ಬಂದು ಮನೆಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಾಡೀಲಿ ಹೋಗ್ತಾ ಇದ್ದೀವಿ. ಇವಾಗಷ್ಟೇ ಬಂದು ರೀಚ್ ಆದ್ವಿ ಚನ್ನರಾಯಪಟ್ಟಣಕ್ಕೆ. ಅಲ್ಲಿ ಊರಿಂದ ನನ್ನ ತಮ್ಮ ಬಿಟ್ಕೊಟ್ಟ, ಡ್ರಾಪ್ ಹಾಕ್ಕೊಟ್ಟ ಬಸ್ ಸ್ಟ್ಯಾಂಡಿಗೆ. ಸೊ ಅಲ್ಲಿಂದ ಇವಾಗ ಡೈರೆಕ್ಟ್ ಗಾಡಿಗೆ ಬಂದು ಇವಾಗಷ್ಟೇ ರೀಚ್ ಆದ್ವಿ. ಮನೆಗೆ ಬಂದ್ವಿ. ನೋಡೋಣ ಮನೆಯಲ್ಲಿ ಏನೇನು ಮಾಡಿಟ್ಟಿದ್ದಾರೆ ಅಂತ. ಕೊಂಡೋಗಿದ್ದಾರೆ. ಬರೋವರೆಗೆ ಇಲ್ಲೇ ವೆಯ್ಟ್ ಮಾಡಿ ಆಮೇಲೆ ಹೋಗೋಣ. ನನ್ನ ಮಗ ಇಲ್ಲಿ ಒಬ್ಬನೇ ಬಂದು ಕೂತವನೆ. ಯಾಕೆ ಮಗನ ಇಲ್ಲಿ ಬಂದು ಕೂತಿದ್ದೆ? ಅವ್ರು ಬಿಟ್ಟು ಬಂದೆ, ಅದಕ್ಕೆ ಬೇಜಾರಾಯಿತು. ಊರಿಂದ ಬಂದವ್ರೆ. 3 ದಿನ ಆಯ್ತು. ಇವತ್ತು ಬಂದವ್ರೆ. ನೋಡೋಣ ಬನ್ನಿ ಏನೇನ್ ಮಾಡ್ತವ್ರೆ. ಇದೇನ್ ಮಾಡ್ತಿದ್ದೀರೋ? ಎಲ್ಲಿ ತಂದ್ರಿವಾ? ಊರಿಂದ ತಗೊಂಡ್ಬಂದಿದ್ದೆ ಪೂಜೆ ಮಾಡೋಣ ಅಂತೇಳಿ. ಅಲ್ಲಿ ಮಗ್ಗಿದ್ವಲ್ಲ, ಎತ್ಕೊಂಬಂದೆ ಕಟ್ಕೊಂಡು ಪೂಜೆ ಮಾಡೋಕ್ಕಾಗುತ್ತೆ ಅಂತ. ಮತ್ತೆ ಇನ್ನೇನಂತಂದ್ರಿ? ಇನ್ನು ಅಲ್ಲೇ
ಬ್ಯಾಗಲ್ಲಿದ್ದಾವೆ ನೋಡಿ ಅಲ್ಲಿ. ಏನೇನಿದೆ? ಪುಟ್ಟ ಊರಿಂದ ಏನೇನು ತಂದಿದ್ದೀರಾ? ಏನೇನು? ಹಾ, ಬಾಳೆಹಣ್ಣು. ಆಮೇಲೆ ಹಾ, ಒಂದಾ? ಒಂದು ಗೊನೆ ತಂದಿದ್ದೀರಾ? ಗೊನೆಯ? ಇಲ್ಲೊಂದು ಗೊನೆ ಇಲ್ವಾ ಇದು? ಇದು ಗೊನೆ ಅಲ್ವಾ ಇದು? ಇದೇನಿದು? ಹ್ಮ್, ಮತ್ತೆ ಇನ್ನೇನೇನ ತಂದಿದ್ದೀರಾ? ತೆಂಗಿನಕಾಯಿ. ತೆಂಗಿನಕಾಯಿ ತಂದಿದ್ದೀರಾ? ಎರಡೇ? ಹಾ, ಆ ಬಾಕ್ಸಲ್ಲಿ ಏನು ಮತ್ತೆ ಇದೇನಿದೆ ಇದು ಬಾಕ್ಸಲ್ಲಿ? ಗೊತ್ತೇ ಇಲ್ವಾ? ಓಪನ್ ಮಾಡೋಣ. ಬೆಣ್ಣೆ ತಂದಿರಲ್ಲ? ಬೆಣ್ಣೆ ನೋಡಲಿ. ಯಾರು ಕೊಟ್ಟಿದ್ದು? ನಮ್ಮಜ್ಜಿ. ನಮ್ಮಜ್ಜಿನ ನಿಮ್ಮಜ್ಜಿನ? ನಿಮ್ಮಜ್ಜಿನ? ನಿಮ್ಮಜ್ಜಿ ಯಾರೋ? ಬೆಳ್ಳೂರಜ್ಜಿ ಬೆಣ್ಣೆ ಕೊಟ್ಟು ಕಳ್ಸೈತಾ? ಮತ್ತೆ ಏನ್ ಮಾಡ್ತೀರಿ ಈಗ ಅದನ್ನ? ಗಿಣ್ಣ ಹಾಲಕ್ಕನವ? ತುಪ್ಪ ತುಪ್ಪ. ಹ್ಮ್, ಬೆಣ್ಣೆ ಐತಲ್ಲ ಅದನ್ನ ತುಪ್ಪ ಮಾಡೋದು. ತುಪ್ಪ ಮಾಡಿ ಅನ್ನಕ್ಕೆ ಹಾಕೊಳ್ಳೋದು, ತಿನ್ನೋದು. ಹೋ ತಂದೆ, ಬಂದ ತಕ್ಷಣ ಟಿವಿ ಮೇಲೆ ಬಿದ್ದೀಯಲ್ಲ ತಂಬಿ. ಏ ತಂಬಿ, ಟಿವಿ ತಂಬಿ. ಹ್ಮ್, ಹಾ, ಹೊರ್ದ್ಬಿಟ್ಟು ಮದ್ದಿ ಕಟ್ ಮಾಡಿ, ಮದ್ದಿ ಕಟ್ ಮಾಡಿ. ಕುಸು ಪೂಜೆ ಆಯ್ತಾ? ಓ, ಚೆನ್ನಾಗಿ ಮಾಡಿದ್ದೀರಾ ತಂಬಿ. ಪೂಜೆ ಮಾಡ್ದಾನ ತಂಬಿ? ಇಳಿಸಿ ತಂಬಿ, ಪೂಜೆ ಮಾಡಲಿ. ಏ ತಂಬಿ, ನೀವು ಜೋರಾಗಿ ಮಾಡ್ತಿದ್ದೀಯ ಪೂಜೆಯ? ತಂಬಿ ಪೂಜೆ ಮಾಡ್ದು ಅಂತೇಳಿ. ತಂಬಿ ಪೂಜೆ ಮಾಡ ತಂಬಿ. ಎರಡು ಉದ್ಗಾಡ್ಬೇಕಾ? ಪ್ಯಾಕೆಟ್ ಬೇಕಾ? ಅಷ್ಟು ಕಚ್ಕಿಚ್ಚಿ ನಾವು ಇದೆಲ್ಲನೂ ಇಷ್ಟೂ ಕಚ್ಚಿಬಿಟ್ಟನು. ಹುಷಾರು ನೋಡ್ಕೊತಾಯಿರಿ. ಬೆಣ್ಣೆ ಕಾಯಿಸ್ತೀನಿ. ತುಪ್ಪ ಕಾಯಿಸ್ಬೇಕನ್ನ ಇವಾಗ. ಅವರೆಕಾಳು ಏನ್ ಮಾಡ್ತಿದೀಯಾ? ಸಾಂಬಾರು. ಅವರೆಕಾಳು, ಅವರೆಕಾಳು, ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ. ಅವರೆಕಾಳು ಸರಿಗೆ ಅವರೆಕಾಳೆ ಕಾಣಿಸ್ತದೆ, ಮತ್ತೆ ಇನ್ನೇನು ಕಾಣಿಸ್ತವೆ? ಅದು ನೀರಿಗೆ ಹಾಕಿದ್ನಲ್ಲ ಅದಕ್ಕೆ. ಏಲಕ್ಕಿ, ಎರಡು ಏಲಕ್ಕಿ, ಒಂದು ಶುಂಠಿ, ಅರಿಶಿನ, ಒಂದೆರಡು ವೀಳ್ಯದೆಲೆ,
ಇಲ್ಲದೆ ತಕ್ಕಾಗ್ತೀರಾ? ಉಳ್ಳದಿದ್ರೆ ಏನಕ್ಕೆ ಹಾಕ್ತಾರ ನಮ್ಗೂ ಗೊತ್ತಿಲ್ಲ. ಒಟ್ಟು ಅಮ್ಮರೆಲ್ಲ ಹಾಕ್ತಾರಲ್ಲ ಹಂಗೆ ನೋಡ್ಕೊಂಡು ನಾನು ಹಾಕ್ತೀನಿ ಅಷ್ಟೇ. ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ತುಪ್ಪಕ್ಕೆ ಇಲ್ಲದೆ ಏನು ಹಾಕ್ತಾರೆ ಅಂತ. ಮತ್ತೆ ಹುರಿದು ಇಟ್ಕೊಂಡಿರೋದು ಮೆಂತಿ. ಇದಕ್ಕೆ ಸುಮಾರು ಐಟಮ್ ಹಾಕ್ಬೇಕು. ಮತ್ತೇನು, ಮತ್ತೆ ಹಳ್ಳುಪ್ಪು ಅಂದ್ರೆ ಕಲ್ಲುಪ್ಪು ಸ್ವಲ್ಪ. ಸರಿ ಆಯ್ತು. ಏನು ಆಲ್ಮೋಸ್ಟ್ ಸ್ವಲ್ಪ ನೊರೆ ಇದೆಯಲ್ಲ, ಒಂದು ಸ್ವಲ್ಪ ಕ್ಲಿಯರ್ ಆಗ್ಬೇಕಷ್ಟೆ. ಏನು ಇಷ್ಟೇ ಎಷ್ಟಾಗಿದೆ? ಇದನ್ನ ಗಾಜಿನ ಬಟ್ಲಿಗೆ ಏನಕ್ಕೆ ಹಾಕ್ತಿದ್ಯಾ? ಗಾಜಿನ ಬಟ್ಲಿಗೆನೆ ಏನಕ್ಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಜಾಸ್ತಿ ದಿನ ಇಟ್ಟರು ಚೆನ್ನಾಗಿರುತ್ತೆ, ಏನೋ ಹಾಳಾಗಲ್ಲ. ಪ್ಲಾಸ್ಟಿಕ್ ಬಾಟ್ಲಿ ಹಾಕಿದ್ರೆ ಬೇಗ ಹಾಳಾಗುತ್ತೆ, ಗಾಳಿ ಜಾಸ್ತಿ ಆಗುತ್ತೆ. ಇದಾದ್ರೆ ಗಾಜಿನ ಬಾಟ್ಲಿ ಸ್ವಲ್ಪ ಸೇಫಾಗಿ ಚೆನ್ನಾಗಿ ಎಷ್ಟು ದಿನ ಇಟ್ಟರು ಏನು ಹಾಳಾಗಲ್ಲ, ಚೆನ್ನಾಗಿರುತ್ತೆ ಗಾಳಿ ಆಡ್ತಾನೆ. ಅದಕ್ಕೋಸ್ಕರ ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.